ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಪಾವಗಡ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸೋಮವಾರ ಅದ್ದೂರಿಯಾಗಿ ಆಚರಿಸಲಾಯಿತು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಪಾವಗಡದ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿ ಕಡೆ ಸಾಗಲು ಮಹಿಳೆಯರ ಪಾತ್ರ ಅಪಾರವಿದೆ. ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡುತ್ತಿದ್ದಾರೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವನ ಕಟ್ಟಿಕೊಳ್ಳಬೇಕು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ. ಮಹಿಳೆಯರು ಹಣವನ್ನು ವ್ಯರ್ಥ ಮಾಡದೆ ಜವಾಬ್ದಾರಿಯುತವಾಗಿ ಕುಟುಂಬ ನಿರ್ವಹಣೆ ಮಾಡುತ್ತಾರೆ. ಮಹಿಳೆಯರು ಹೈನುಗಾರಿಕೆಯಲ್ಲಿ ತೊಡಗಿದ್ದರೆ ಡಿಸಿಸಿ ಬ್ಯಾಂಕ್ ಮೂಲಕ ಹಸು ಸಾಕಾಣಿಕೆ ಮಾಡಲು ಸಾಲ ಸೌಲಭ್ಯ ಒದಗಿಸಲಾಗುವುದು ಎಂದರು. ಒಂದು ಊರಲ್ಲಿ 4-5 ಜನ ರೈತರಿಗೆ ಬೋರ್ವೆಲ್ ಹಾಕ್ಬಿಟ್ರೆ ಅವರ ಜೀವನ ಸುಗಮವಾಗಿ ನೆಮ್ಮದಿಯಾಗಿ ಸಾಗಿಸಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ವಿಷಯ, ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈಗಾಗಲೇ ಸುಮಾರು ಬೋರ್ವೆಲ್ ಕೊಡಿಸಿದ್ದೀನಿ, ಸುಮಾರು ಲೋನ್ಗಳನ್ನ ಕೊಟ್ಟಿದ್ದೀನಿ. ಈಗ ಈ ಮಾರ್ಚ್ ಆದ್ಮೇಲೆ ಒಂದು 150-200 ಬೋರ್ವೆಲ್ಗಳನ್ನ ಬಡವರಿಗೆ ಕೊಡಿಸಿ ಅವರ ಜೀವನಕ್ಕೆ ಉಪಯೋಗ ಆಗೋ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಡಿಸಿಸಿ ಬ್ಯಾಂಕ್ ಕಡೆಯಿಂದ ಆಗ್ಬೋದು, ತುಮಕೂರು ಕಡೆಯಿಂದ ಆಗ್ಬೋದು, ನನ್ನ MLA ಕಡೆಯಿಂದ ಆಗ್ಬೋದು, ನಿಮ್ಗೇನು ಮಹಿಳೆಯರಿಗೆ ಜೀವನ ನಡೆಸಲಿಕ್ಕೆ ನನ್ನಿಂದ ಏನೇನು ಅನುಕೂಲಗಳಾಗುತ್ತೋ ಅದನ್ನೆಲ್ಲ ನೇರವಾಗಿ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ಪಾಪ ಹೆಚ್ಚಿಗೆ ಮಾತು ಭಾಷಣ ಮಾಡಿದ್ರು ತಪ್ಪೆ. ಇನ್ನು ಅರ್ಧ ಗಂಟೆ ಆಗಿದೆ, ನೀವು ಹೋಗ್ತಾ ಇದ್ರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಕೊಡ್ತೀನಿ, ತಾಲೂಕು ಅಭಿವೃದ್ಧಿ ಮಾಡ್ತೀನಿ. ಬರೋ ಚುನಾವಣೆಯಲ್ಲಿ ಏನು ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಾರ, ನಾನು ರಾಜಕೀಯ ಮಾತಾಡ್ತಿಲ್ಲ, ಬರೀ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ರಾಜಕೀಯ ಸನ್ನಿವೇಶ ಬಂದಾಗ ಅದು ಒಂಥರ ರಾಜಕಾರಣ ಮಾಡ್ತೀನಿ, ಅದನ್ನು ಗೊತ್ತಿದೆ. ಆಮೇಲೆ ಕೆಲಸದ ವಿಚಾರದಲ್ಲಿ ನಮ್ಮ ತಂದೆಯವ್ರಿಗೂ ನನಗೂ ಯಾವುದು ಪಾಠ ಮಾಡ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಧುಸೂದನ್, CDPIO DG ಸುನೀತಾ, BEO B ರೇಣುಕಮ್ಮ, ಸಾಧನಾ ಸಂಜೀವಿನಿ ಅಧ್ಯಕ್ಷೆ NT ಲತಾ, ಸುಶೀಲಮ್ಮ, ಪೊಲೀಸ್ ವೃತ್ತ ನಿರೀಕ್ಷಕರಾದ K ಸುರೇಶ್, BV ಮಾರುತಿ ಪ್ರಸಾದ್, HV ರವಿಕುಮಾರ್, ತುಮುಲ್ ನಿರ್ದೇಶಕರಾದ ಚಂದ್ರಶೇಖರ್ ರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷರಾದ A ರವಿಶಂಕರ್ ರೆಡ್ಡಿ, PH ರಾಜೇಶ್, ಮಾಜಿ ಸದಸ್ಯ ಟೆಂಕಾಲಯ ರವಿ, ಮುಖಂಡ RA ಹನುಮಂತಪ್ಪ, ಸುಮಾ, ಅನಿಲ್, ಉಷಾರಾಣಿ, ಸುಶೀಲಮ್ಮ ಮತ್ತಿತರರು ಹಾಜರಿದ್ದರು. ವರದಿ ರಾಮಪ್ಪ, CKಪುರ, ಕಲ್ಪತರು ನ್ಯೂಸ್. ಸುಳ್ಳು ಆಮಿಷಗಳಿಗೆಲ್ಲ ನೀವು ಬಲಿಯಾಗಬಾರದು. ನಿಮ್ಮ ಸೇವೆ ಜನ ಸೇವೆ, ಜನಾರ್ದನ ಸೇವೆ ಅಂತ. ಮೊದಲು ನಿಮ್ಮ ಸೇವೆ, ಆಮೇಲೆ ದೇವರ ಸೇವೆ. ನಾವು ಪೂಜೆ ಮಾಡಿದ್ರೆ ಅಲ್ಲಿ ದೇವರು ಇರೋದು, ನಾವು ಪೂಜೆನೆ ಮಾಡ್ತಿದ್ರೆ ದೇವರಲ್ಲಿ. ಅದರಿಂದ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನ 30-40 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಕೂಡ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ. ನಾನು ದಿನ ಬೆಳಗ್ಗೆ ನಮ್ಮ ಮಗನಿಗೆ ಹೇಳ್ದೆ, ನಾವು ಮತವನ್ನ ಕೊಟ್ಟು ಆರಿಸಿದಂತ ಜನ ಮರಿಬಾರದು. ನೀವೇನಾದರೂ ಮರ್ತಿದ್ದಾದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನ ಮರೀತಾರೆ ಜನ. ಅದು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ. ನಾವು ತಾಲೂಕಿನ ಅಭಿವೃದ್ಧಿ ಬಗ್ಗೆ, ತಾಲೂಕಿನ ಜನಸೇವೆಗೆ ಸದಾಕಾಲ ಸ್ಪಂದನೆ ಕೊಡಬೇಕು. ಕೊಟ್ರೆ ಸದಾಕಾಲ ನಮ್ಮನ್ನ ಯಾವತ್ತೂ ಮರೆಯೋದಿಲ್ಲ ಜನ ಅನ್ನೋ ಮಾತನ್ನ ನನ್ನ ಮಗನ ದಿನ ಹೇಳದೆ. ನೀವು ಮೊದಲು ಜನಗೆ ಸ್ಪಂದನೆ ಕೊಡಿ. DK ಶಿವಕುಮಾರ್ ಅವರು ಮಾಡಿದ್ರು, ಪ್ರತಿಯೊಂದು ಊರಿಗೂ ಪ್ರೈಸಸ್, ಪ್ರತಿಯೊಂದು ಹೆಣ್ಣು ಮಗುವಿಗೂ ಪ್ರೈಸಸ್, ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೂ ಪ್ರೈಸಸ್, ಆಮೇಲೆ ಸನ್ಮಾನಗಳು. ಅದೊಂಥರ ಹೊಸ ಸಂಸ್ಕೃತಿಯನ್ನ ಬೆಳೆಸಬೇಕು ಅಂತ ಒಂದು ದೀರ್ಘವಾಗಿ ಆಲೋಚನೆಯನ್ನ ಮಾಡಿದ್ದೀನಿ. ಆ ಪಾವಗಡ ಉತ್ಸವ ಇನ್ನು ಯಾರು ಪ್ರಾರಂಭ ಮಾಡಿಲ್ಲ, ಯಾರು ತಲೆಗೆ ಹೋಗಿಲ್ಲ. ಆಮೇಲೆ ಅದನ್ನು ಯಾರು ಮಾಡ್ಲಿಕ್ಕಾಗಲ್ಲ.
ನಾನು ಬಿಟ್ಟರೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಮನರಂಜನೆ 3 ದಿವಸ ಇರಬೇಕು. ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ದಿವಸನೂ ವೆರೈಟಿಯಾಗಿ ಮನರಂಜನೆಗಳನ್ನ ಇಟ್ಟು ನಮ್ಮ ಪಾವಗಡ ನಗರದಲ್ಲಿ ಆಯೋಜನೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ಯುಗಾದಿ ಮಿಸ್ ಆಯ್ತು, ದಸರಾ ಇಟ್ಕೋಬೇಕು ಅಂತ ಹೇಳಿ ಈಗಲಿಂದಲೇ ಪ್ರಾರಂಭ ಮಾಡಿ ಮುಂದಿನ ದಸರಾದಲ್ಲಿ ಅದ್ದೂರಿಯಾಗಿ ಪಾವಗಡ ಉತ್ಸವವನ್ನ ಮಾಡ್ತೀನಿ. ನಿಮ್ಗೆಲ್ಲರೂ ಆಶೀರ್ವಾದದಿಂದ ಶಾಸಕನಾಗಿದ್ದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಬಡವರು ಪರವಾಗಿ ಕೆಲಸಗಳನ್ನ ಮಾಡ್ತಿದ್ದೇನೆ. ಯಾರು ನಾನು ಗೆದ್ದ ಮೇಲೆ ಸುಮಾರು ಒಂದು 150-200 ಕುಟುಂಬಗಳಿಗೆ ಬೋರ್ವೆಲ್ ಅನ್ನ ಕೊಡಿಸ್ಕೊಟ್ಟಿದ್ದೀನಿ. ಮೊನ್ನೆ ಜಾಲವಾಡಲ್ಲಿ 20 ಪಂಪು ಮೋಟರ್ಗಳನ್ನ ಕೊಟ್ಟೆ. ಇನ್ನೂ ಒಂದು 60 ಪಂಪು ಮೋಟರ್ಗಳನ್ನ ಕೊಡುವ ಒಂದು ಬ್ಯಾಲೆನ್ಸ್ ಇದೆ.